ಇನ್ನು ನೆರೆ ಬಂದ್ರೆ ಸಾಕು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬಡಾಕೆರೆ ಸಾಲ್ಬುಡ ಹಾಗೆ ನಾವುಂದ ಉಪ್ಪುಂದ ಭಾಗದ ಜನರ ಸಮಸ್ಯೆ ಮಾತ್ರ ಕಡಿಮೆ ಇಲ್ಲ ಬಿಡಿ. ನೂರಾರು ಸಲ ಪಾಪ ಮನವಿ ಮಾಡ್ಕೊಂಡಿದ್ದಾರೆ, ಆದ್ರೂ ಅಧಿಕಾರಿಗಳು ಕ್ರಮ ತಗೋತಾ ಇಲ್ಲ. ಪಬ್ಲಿಕ್ ಟಿವಿ ಜನಪ್ರತಿನಿಧಿಗಳನ್ನ ತರಾಟೆಗೆ ತಗೊಂಡ್ರೆ ಸಮಸ್ಯೆ ಬಗೆಹರಿಬಹುದು ಅನ್ನೋದು ಈ ಭಾಗದ ಜನರ ಆಶಯವಾಗಿದೆ. ಹಾಗಾಗಿ ತಮ್ಮ ನೋವನ್ನ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಆ ಭಾಗದ ಜನ ನೋಡ್ತಾ ಹೋಗೋಣ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಸಾಲ್ಬುಡದ ಸಮಸ್ಯೆಗಳ ಸಾಲು ಮುಂದುವರೆದಿದೆ. ಜನ ಆಕ್ರೋಶಿತರಾಗಿದ್ದಾರೆ. ಯಾವಾಗ ಮಳೆಗಾಲದಲ್ಲಿ ನೆರೆ ಬರ್ತದೆ ಆ ಸಂದರ್ಭದಲ್ಲಿ ಮಾತ್ರ ಜಿಲ್ಲಾಡಳಿತ, ತಹಶೀಲ್ದಾರರು ಮತ್ತು ಅಗ್ನಿಶಾಮಕ ದಳದವರು ಬರ್ತಾರೆ, ಇಲ್ಲಿ ಜನಕ್ಕೆ ಸಾಂತ್ವನದ ಮಾತುಗಳನ್ನು ಹೇಳಿ ಹೋಗ್ತಾರೆ ಅನ್ನುವಂಥದ್ದು. ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಸರ್, ಏನಿದಕ್ಕೆ ಪರಿಹಾರ ಏನೀಗ? ಪರಿಹಾರ ನಮ್ಮೂರಿಗೆ ಒಂದು ರೋಡ್ ಒಂದು ಹೈಟ್ ಆಗಬೇಕು, ಮತ್ತೊಂದು ತೋಡಲ್ಲಿ ಕರೆಕ್ಟಾಗಿ ನೀರು ಹೋಗ್ತಾ ಇಲ್ಲ. ಅದಕ್ಕೆ ಹೇಳಿದರೆ ಒಂದು ದನ ಕರುಗಳಿಗೆ ಒಂದು ಶೆಡ್ ಮಾಡಿ ಕೊಡೋದಿಲ್ಲ. ತುಂಬ ವರ್ಷದಿಂದ ಹೇಳ್ತಿದ್ದೇವೆ, ಹಲ ವರ್ಷದಿಂದ ಒಂದು ಮಾಡಿ ಕೊಡಿ ಅಂದರೆ ಮಾಡು ಅಂತ ಹೇಳ್ತಾರೆ. ಪ್ರತಿ ವರ್ಷ ಇದೇ ಬರೋದು, ಹೇಳೋದು, ಹೋಗೋದು. ಮಾಡೋದು ಯಾವಾಗ ಅಂತ ಯಾರಿಗೂ ಗೊತ್ತುಂಟು. ಅವ್ರು ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಎಲ್ಲರೂ ಅಷ್ಟೇ. ಇಲ್ಲಿ ಪಂಚಾಯತ್ನವರು ದೊಡ್ಡ ಕಳ್ಳರು. ಜಾನ್ರಿ ಒಂದು ದೋಣಿ ತೆಗೆದುಕೊಂಡು ಅವರಿಗೆ ಒಂದು ಸಂಬಳ ಇಲ್ಲ, ಊಟ ತಿಂಡಿ ಇಲ್ಲ, ಹೇಳಿದರೆ ಮಾಡ್ತಾ ಹೇಳ್ತಾರೆ. ಅವನಿಗೆ ಕೇಳಿದ್ರೆ ಇವನಿಗೆ ಕೊಟ್ಟಿದ್ದ ಹೇಳ್ತಾರೆ, ಇವನಿಗೆ ಕೊಟ್ಟಿದ್ದ ಅವನಿಗೆ ಕೇಳ್ತಾರೆ. ಯಾರನ್ನು ಕೇಳಿದ? ಅದು ಇಲ್ಲಿ ಮೇಯ್ನ್ ನಮ್ಮ ಪಂಚಾಯತ್ನವರು ಅಥವಾ DC ಅವರು ಯಾರೋ ಒಂದು ಮೇನ್ ಕಾರ್ಯರೂಪಕ್ಕೆ ತರಬೇಕು. ಯಾರು ತರುವುದೇ ಇಲ್ಲ. ದನ ಕಟ್ಟಲಿಕ್ಕೆ ಏನೋ ಒಂದು ವ್ಯವಸ್ಥೆ ಇಲ್ಲ. ಅದೊಂದು ಮೇನ್ ಶೆಡ್ ಆಗಬೇಕಲ್ಲ ಮೇಲ್ಗಡೆ, ಪರ್ಮನೆಂಟ್ ಶೆಡ್ ಆಗಬೇಕು. ಅಂದರೆ ಇಲ್ಲಿಗ ಅರ್ಜೆಂಟಾಗಿ ಎಮರ್ಜೆನ್ಸಿ ಆಗುತ್ತೆ, ಎಲ್ಲದು ನೆರೆ ಬಂದರೆ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಅರ್ಜೆಂಟಾಗಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ದೋಣಿ ಬೇಕು, ದೋಣಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಯಾರಿಲ್ಲ. ಅದೊಂದು ಶೆಡ್ ಆಗಬೇಕು. ಮೇಲ್ಗಡೆ ಒಂದು ಜಾಗ ಇದೆ, ಆದರೆ ಅಲ್ಲಿ ಶೆಡ್ ಇಲ್ಲ, ಏನು ವ್ಯವಸ್ಥೆ ಇಲ್ಲ. ಅದೊಂದು ತಗೊಂಡು ಬರ್ಬೇಕು. ಮತ್ತೊಂದು ರೋಡ್ ಒಂದು ಹೈಟ್ ಮಾಡಬೇಕು. DC ಅವ್ರು ಬರ್ತಾರೆ, ವರ್ಷಕ್ಕೂ ಬಂದು ನೋಡ್ಕೊಂಡು ಹೋಗ್ತಾರೆ, ಅಷ್ಟೇ ಬಿಟ್ರೆ ಅದಕ್ಕೇನು ಇದು ಮಾಡಲ್ಲ. ಪಂಚಾಯತಿಯವರು ನಾವು 5 ವರ್ಷದಿಂದ ಪೇಪರ್ ಕೊಟ್ಟಿದ್ದೀವಿ. ಪೇಪರ್ ಅಲ್ಲೇ ಇದಾಯ್ತು, ಪೇಪರ್ ಧೂಳು ಹಿಡಿದು ಹೋಯ್ತು. ಪೇಪರಿಗೆ ಏನು ಇದು ಆಶ್ವಾಸನೆ ಇವತ್ತು ಬಂದ್ರು ಅಲ್ಲೇ ನೋಡ್ಕೊಂಡು ಅಲ್ಲೇ ಹೋದ್ರೆ. ಈಗ ಏನಂದ್ರೆ ಇಲ್ಲಿ ಎತ್ತರ ಪ್ರದೇಶದಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡಿ, ಆ ಶೆಡ್ಗೆ ಇಂಥ ನೆರೆ ಬಂದಂಥ ಸಂದರ್ಭದಲ್ಲಿ ಯಾವ ಮನೆಯಲ್ಲಿ ದನಗಳಿದೆ ಅದನ್ನು ಅಲ್ಲಿ ಕಟ್ಟಿ ಬರ್ತೇವೆ. ನಾವು ಹೇಗೋ ಎತ್ತರ ಪ್ರದೇಶಕ್ಕೆ ಹೋಗಿ ಬಚಾವ್ ಆಗ್ತೇವೆ. ಆದರೆ ಮಾತು ಬರದ ದನಗಳ ಪರಿಸ್ಥಿತಿ ಏನು, ಅದನ್ನು ಸೇಫ್ ಮಾಡಬೇಕಾದ್ದು ನಮ್ಮ ಧರ್ಮ ಅನ್ನುವಂಥದ್ದು. ಯಾಕಂದರೆ ಬೇಸಾಯ ಕೃಷಿ ಚಟುವಟಿಕೆಯ ಜೊತೆಗೆ ದನಕರುಗಳನ್ನು ಇವರು ಹೈನುಗಾರಿಕೆ ಮಾಡ್ತಾ ಇರೋದ್ರಿಂದ ಅವುಗಳನ್ನು ಕೂಡ ಸೇಫ್ ಮಾಡಬೇಕಾದ ಅಗತ್ಯ ಇದೆ. ಈ ಬಗ್ಗೆ ಜಿಲ್ಲಾಡಳಿತ, ಪಂಚಾಯತ್ ಕ್ರಮವನ್ನು ಕೈಗೊಳ್ಳಬೇಕು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ರಾಜ್ಯಾದ್ಯಂತ ಮುಂಗಾರು ವಿಪರೀತ ಜೋರಾಗಿದೆ. ಬಟ್ ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ವಿಜಯನಗರ ಜಿಲ್ಲೆಯ ಮಾಲವಿ ಡ್ಯಾಂ ಸಂಪೂರ್ಣವಾಗಿ ಬತ್ತು ಹೋಗ್ಬಿಟ್ಟಿದೆ. ಹಗರಿಬೊಮ್ಮನಹಳ್ಳಿ ಬಳಿಯ ಮಾಲವಿ ಜಲಾಶಯದಲ್ಲಿ 2022ರಲ್ಲಿ ಅಪಾಯದ ಮಟ್ಟವನ್ನ ಮೀರಿ ನೀರು ಸಂಗ್ರಹ ಆಗಿತ್ತು. ಆಗ ತುಕ್ಕು ಹಿಡಿದಿದ್ದ ಗೇಟನ್ನು ಓಪನ್ ಮಾಡಿ ನೀರು ಹೊರಗೆ ಬಿಡೋಕೆ JCBಯನ್ನು ಬಳಸಿದ್ರು. ಹೀಗಾಗಿ 8ನೇ ಗೇಟ್ ಹಾಳಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಗೇಟ್ ರಿಪೇರಿ ಮಾಡದೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ರಿಂದ ಎಷ್ಟೇ ಮಳೆ ಬಂದು ನೀರು ಹರಿದ್ರೂ ಕೂಡ ಜಲಾಶಯದಲ್ಲಿ ನೀರೇ ನಿಂತ್ಕೋತಾ ಇಲ್ಲ. ಇದರಿಂದ ಜಲಾಶಯ ಖಾಲಿ.